ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ, ಸಾಕ್ಷಾತ್ ಪರಮೇಶ್ವರ ಮತ್ತು ದೇವಿ ಪಾರ್ವತಿಯ ನಡುವೆ ನಡೆದ ಒಂದು ಸಂವಾದವನ್ನೇ ಕೇಳೋ ಅವಕಾಶ ಸಿಕ್ರೆ ಹೇಗಿರತ್ತೆ? ಇವತ್ ನಾವು ಅಂಥದ್ದೇ ಒಂದು ಅದ್ಭುತವಾದ, ಪ್ರಾಚೀನವಾದ ಆಧ್ಯಾತ್ಮಿಕ ಗ್ರಂಥ ದೇವಿ ಕಾಲೋತ್ತರಂನ ಆಳವಾದ ಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ಈ ಗ್ರಂಥದ ಮಹತ್ವ ಎಷ್ಟಿದೆ ಅಂದ್ರೆ, ಖ್ಯಾತ ತಮಿಳು ಸಂತ ಕಣ್ಣುಡಯ ಬಳ್ಳಲಾರವರು ಇದನ್ನ ಎಲ್ಲಾ ಧರ್ಮಗ್ರಂಥಗಳಲ್ಲೇ ಶ್ರೇಷ್ಠ ಅಂತ ಕರೆದಿದ್ದಾರೆ. ಅಂದ್ರೆ ಇದು ಕೇವಲ ಒಂದು ಪುಸ್ತಕ ಅಲ್ಲ, ಬದಲಿಗೆ ಮುಕ್ತಿಯನ್ನು ಹುಡುಕುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ದಾರಿದೀಪ ಅಂತಾನೆ ಹೇಳ್ಬಹುದು. ಸರಿ, ಹಾಗಾದ್ರೆ ಈ ಗ್ರಂಥದ ಮೂಲಕ ನಮ್ಮ ಇವತ್ತಿನ ಪಯಣದ 5 ಮುಖ್ಯ ಹಂತಗಳು ಹೀಗಿವೆ. ದೇವಿಯ ತುರ್ತು ಪ್ರಶ್ನೆ, ಮನಸ್ಸೇ ಎಲ್ಲವೂ ಅನ್ನೋದು, ಆಧಾರವಿಲ್ಲದ ಮಾರ್ಗ, ಸಾಧಕನ ನಡತೆ ಹೇಗಿರಬೇಕು ಮತ್ತು ಕೊನೆಯದಾಗಿ ಪರಮಾತ್ಮನಾಗೋದು ಅಂದ್ರೆ ಏನು ಅಂತ ನೋಡೋಣ. ಮೊದಲನೇದಾಗಿ ದೇವಿಯ ತುರ್ತು ಪ್ರಶ್ನೆ. ನೋಡಿ, ಪ್ರತಿಯೊಂದು ಶ್ರೇಷ್ಠ ಜ್ಞಾನದ ಮೂಲದಲ್ಲೂ ಒಂದು ಆಳವಾದ ಪ್ರಶ್ನೆ ಇರುತ್ತೆ ಅಲ್ವಾ? ಈ ಗ್ರಂಥದ ಹೃದಯ ಭಾಗದಲ್ಲೇ ಇರುವುದು ದೇವಿಯ ಒಂದು ಪ್ರಶ್ನೆ. ಅದು ಇಡೀ ಮನುಕುಲದ ಒಳಿತಿಗಾಗಿ ಕೇಳಿದ ಪ್ರಶ್ನೆ. ಇಲ್ಲಿ ಗಮನಿಸಿ, ದೇವಿ ತನ್ನಗಾಗಿ ಏನೂ ಕೇಳ್ತಾ ಇಲ್ಲ. ಅವರ ಪ್ರಶ್ನೆಯಲ್ಲಿ ಇಡೀ ಜಗತ್ತಿನ ಬಗ್ಗೆ ಇರೋ ಕರುಣೆ, ಕಾಳಜಿ ಎದ್ದು ಕಾಣುತ್ತೆ. ಎಲ್ಲಾ ಜನರಿಗೂ ಮುಕ್ತಿ ಸಿಗಬೇಕು, ಅದಕ್ಕೆ ದಾರಿ ಯಾವುದು ಅನ್ನೋದೇ ಅವರ ಹುಡುಕಾಟ. ಇದಕ್ಕೆ ಈಶ್ವರ ಕೊಡುವ ಉತ್ತರ ಇದೆಯಲ್ಲ, ಅದು ಕೇಳೋಕೆ ತುಂಬಾ ಸರಳ, ಆದ್ರೆ ಅತ್ಯಂತ ಕ್ರಾಂತಿಕಾರಕ. ಯಾಕಂದ್ರೆ ಆತ ನಮ್ಮ ಗಮನವನ್ನ ಹೊರಗಿನ ಪೂಜೆ ಪುನಸ್ಕಾರಗಳಿಂದ, ಪ್ರಪಂಚದಿಂದ ಸಂಪೂರ್ಣವಾಗಿ ಒಳಗೆ, ಅಂದ್ರೆ ನಮ್ಮ ಮನಸ್ಸಿನ ಕಡೆಗೆ ತಿರುಗಿಸ್ತಾನೆ. ಇಲ್ಲಿಯೇ ಈ ಇಡೀ ಗ್ರಂಥದ ಸಾರಾಂಶ ಅಡಗಿದೆಯಂತ ಹೇಳಬಹುದು. ನಮ್ಮ ಬಂಧನಕ್ಕೂ ನಮ್ಮ ಸ್ವಾತಂತ್ರ್ಯಕ್ಕೂ ಎರಡಕ್ಕೂ ಕಾರಣ ಒಂದೇ, ಅದು ನಮ್ಮ ಮನಸ್ಸು. ನಿರಂತರವಾಗಿ ಚಲಿಸೋ, ಯೋಚನೆ ಮಾಡೋ ಮನಸ್ಸಿದೆಯಲ್ಲ, ಅದು ನಮ್ಮನ್ನ ಸಂಸಾರದಲ್ಲಿ ಕಟ್ಟಿಹಾಕತ್ತೆ. ಆದ್ರೆ ಅದೇ ಮನಸ್ಸು ಯಾವಾಗ ನಿಶ್ಚಲವಾಗುತ್ತೋ ಅದೇ ಮುಕ್ತಿಗೆ ದಾರಿಯಾಗತ್ತೆ. ಹಾಗಾದ್ರೆ ಈ ಸಂಸಾರ ಮತ್ತು ಮುಕ್ತಿ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ಸಂಸಾರ ಅಂದ್ರೆ ನಮ್ಮ ಚಂಚಲ ಮನಸ್ಸು ಸೃಷ್ಟಿ ಮಾಡುವ ದುಃಖ, ಕಷ್ಟ ಮತ್ತೆ ಹುಟ್ಟು ಸಾವಿನ ಅಂತ್ಯವಿಲ್ಲದ ಚಕ್ರ. ಮುಕ್ತಿ ಅಂದ್ರೆ ಈ ಚಕ್ರದಿಂದ ಹೊರಗೆ ಬರೋದು, ಅಂದ್ರೆ ನಮ್ಮ ಮನಸ್ಸನ್ನ ನಿಶ್ಚಲಗೊಳಿಸುವುದೇ ಈ ಚಕ್ರವನ್ನ ಮುರಿಯೋ ಏಕೈಕ ದಾರಿ. ಇಲ್ಲೋಡಿ, ಮನಸ್ಸಿನ ನಿಯಂತ್ರಣಕ್ಕೆ ಎಂಥ ಅದ್ಭುತವಾದ ಶಕ್ತಿಯನ್ನು ಈ ಗ್ರಂಥ ಕೊಡುತ್ತೆ. ಯಾರು ತಮ್ಮ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಳ್ತಾರೋ ಅವರೇ ಬ್ರಹ್ಮ, ವಿಷ್ಣು, ಶಿವನಿಗೆ ಸಮಾನ ಅಂತ ಹೇಳಲಾಗತ್ತೆ. ಅವರೇ ಅಂತಿಮ ಗುರಿಯನ್ನು ತಲುಪಿದವರು ಅಂತ ಅರ್ಥ. ಸರಿ, ಮನಸ್ಸನ್ನ ನಿಶ್ಚಲಗೊಳಿಸೋದು ಹೇಗೆ? ಇಲ್ಲಿ ದೇವಿ ಕಾಲೋತ್ತರಂ ಒಂದು ತುಂಬಾನೇ ವಿಶಿಷ್ಟವಾದ, ಬಹುಶಃ ಸವಾಲಿನ ಅಂತ ಅನಿಸೋ ಮಾರ್ಗವನ್ನ ತೋರಿಸುತ್ತೆ. ಇದು ನಾವು ಆಧ್ಯಾತ್ಮಿಕತೆ ಅಂತ ಸಾಮಾನ್ಯವಾಗಿ ತಿಳ್ಕೊಂಡಿರೋ ಬಹುತೇಕ ಎಲ್ಲವನ್ನೂ ಪಕ್ಕಕ್ಕೆ ಇಡಿ ಅಂತ ಹೇಳುತ್ತೆ. ಇದನ್ನ ನಿರಾಲಂಬ ಯೋಗ ಅಂತ ಕರೆಯಲಾಗುತ್ತೆ, ಅಂದ್ರೆ ಆಧಾರವಿಲ್ಲದ ಧ್ಯಾನ. ಈ ದಾರಿ ಮನಸ್ಸಿಗೆ ಆಸರೆಯಾಗುವ ಎಲ್ಲಾ ಮಾನಸಿಕ ಊರ್ಗೋಲುಗಳನ್ನ ಬಿಟ್ಬಿಡಬೇಕು ಅಂತ ಹೇಳುತ್ತೆ. ಹಾಗಾದ್ರೆ ಏನನ್ನೆಲ್ಲ ಬಿಡಬೇಕು? ಆಂತರಿಕವಾಗಿ ಚಕ್ರಗಳ ಮೇಲೆ ಧ್ಯಾನ ಮಾಡೋದು, ದೇವರ ರೂಪಗಳನ್ನ ಕಲ್ಪಿಸಿಕೊಳ್ಳೋದು, ಮಂತ್ರಗಳನ್ನ ಜಪಿಸೋದು, ಉಸಿರಾಟವನ್ನ ನಿಯಂತ್ರಿಸೋದು, ಇದೆಲ್ಲವನ್ನೂ ಬಿಡಬೇಕು. ಯಾಕೆಂದ್ರೆ ಇವೆಲ್ಲವೂ ಮನಸ್ಸಿಗೆ ಒಂದು ವಿಷಯವನ್ನು ಕೊಡುತ್ತವೆ. ಆದ್ರೆ ಈ ಮಾರ್ಗದ ಗುರಿ ವಿಷಯರಹಿತ ಸ್ಥಿತಿಯನ್ನು ತಲುಪುವುದು. ಕೇವಲ ಆಂತರಿಕ ಪದ್ಧತಿಗಳು ಮಾತ್ರ ಅಲ್ಲ, ನಾವು ಸಾಮಾನ್ಯವಾಗಿ ಧರ್ಮ ಅಂತ ಅನ್ಕೊಂಡಿರೋ ಹೊರಗಿನ ಆಚರಣೆಗಳು ಇಲ್ಲಿ ಅನಗತ್ಯ. ಪೂಜೆ, ಜಪ, ತೀರ್ಥಸ್ನಾನ, ಯಾತ್ರೆಗಳು ಇವೆಲ್ಲವೂ ಹೊರಗಿನ ಕ್ರಿಯೆಗಳು, ಆದ್ರೆ ಸತ್ಯ ಇರೋದು ನಮ್ಮೊಳಗೆ. ಹಾಗಾಗಿ ಈ ಹೊರಗಿನ ಕೆಲಸಗಳು ನೇರ ಅನುಭವಕ್ಕೆ ಅಡ್ಡಿಯಾಗಬಹುದು. ಇದರ ಮುಖ್ಯ ಅಂಶ ತುಂಬಾನೇ ಸ್ಪಷ್ಟವಾಗಿದೆ. ಮುಕ್ತಿ ಅನ್ನೋದು ಹೊರಗಿನ ಕ್ರಿಯೆಗಳಿಂದ ಸಿಗೋದಲ್ಲ, ಅದು ಒಳಗಿನ ನೇರ ಜ್ಞಾನದಿಂದ ಮಾತ್ರ ಸಾಧ್ಯ. ತನ್ನನ್ನು ತಾನು ತಿಳಿದುಕೊಳ್ಳುವುದೇ ಅಂತಿಮ ಗುರಿ. ಸರಿ, ಏನನ್ನ ತಪ್ಪಿಸ್ಬೇಕು ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಮಾರ್ಗದಲ್ಲಿ ಸಾಗೋಗ್ಬೇಕಾದ ಸಕಾರಾತ್ಮಕ ನಡವಳಿಕೆ ಏನು? ಆಂತರಿಕ ಶಿಸ್ತು ಹೇಗಿರ್ಬೇಕು? ಈಗ ಅದನ್ನ ನೋಡೋಣ. ಹಾಗಾದ್ರೆ ಆ ನಿಶ್ಚಲ ಸ್ಥಿತಿಯನ್ನ ತಲುಪೋದು ಹೇಗೆ? ಗ್ರಂಥದಲ್ಲಿ ಒಂದು ಸ್ಪಷ್ಟವಾದ ಹಂತದ ಪ್ರಕ್ರಿಯೆ ಇದೆ, ಗಮನವಿಟ್ಟು ಕೇಳಿ. ಮೊದಲನೇದಾಗಿ, ಮನಸ್ಸು ನಿದ್ದೆಗೆ ಜಾರಿದ್ರೆ ಅದನ್ನ ಎಚ್ಚರಗೊಳಿಸಿ. ಅದು ಅತ್ತಿತ್ತ ಓದಾಡಿದ್ರೆ ಅದನ್ನ ಮತ್ತೆ ಕೇಂದ್ರಕ್ಕೆ ತನ್ನಿ. ಒಮ್ಮೆ ಅದು ಸ್ಥಿರವಾಯ್ತು ಅಂದ್ರೆ ಅದನ್ನ ಹಾಗೆ ಬಿಡಿ, ಡಿಸ್ಟರ್ಬ್ ಮಾಡ್ಬೇಡಿ. ಕೊನೆಗೆ ಅದಕ್ಕೆ ಅಂಟಿಕೊಂಡಿರೋ ಎಲ್ಲಾ ಆಧಾರಗಳನ್ನು ತೆಗೆದುಹಾಕಿ ಅದನ್ನ ಸಂಪೂರ್ಣ ನಿಶ್ಚಲಗೊಳಿಸಿ. ಆ ತೂಕಡಿಕೆಯೂ ಇಲ್ಲದ, ಚಲನೆಯೂ ಇಲ್ಲದ ಸ್ಥಿತಿಯಲ್ಲೇ ಇರಿ.
ಆದರೆ ಈ ಆಂತರಿಕ ಸಾಧನೆಗೆ ಒಂದು ಗಟ್ಟಿಯಾದ ಬಾಹ್ಯ ಅಡಿಪಾಯ ಕೂಡ ಬೇಕು. ಅದೇ ಸಮಚಿತ್ತ. ಅಂದ್ರೆ ಎಲ್ಲರ ಬಗ್ಗೆ ಕರುಣೆ, ಯಾರಿಗೂ ಹಿಂಸೆ ಕೊಡದೇ ಇರೋದು, ಸುಖ ದುಃಖ ಸ್ನೇಹಿತ ಶತ್ರು ಅಂತ ಭೇದ ಮಾಡದೇ ಇರೋದು. ಇವು ಕೇವಲ ನಿಯಮಗಳಲ್ಲ, ಮನಸ್ಸು ಶಾಂತವಾದಾಗ ಸಹಜವಾಗಿಯೇ ಬರುವ ಗುಣಗಳು. ಈ ಎಲ್ಲ ಅಭ್ಯಾಸಗಳ ಹಿಂದಿರೋದು ಒಂದೇ ಒಂದು ಗುರಿ. ಅದು ಆಕಾರವಿಲ್ಲದ ಎಲ್ಲೆಲ್ಲೂ ಇರುವ ಮತ್ತು ಒಳಗೆ ಹೊರಗೆ ಅನ್ನೋ ಭೇದವೇ ಇಲ್ಲದ ಆ ಪರಮ ಸತ್ಯದ ಜೊತೆ ಒಂದಾಗಿ ಬಿಡೋದು. ಈಗ ನಾವು ಈ ಜ್ಞಾನದ ಪಯಣದ ಶಿಖರಕ್ಕೆ ಬಂದು ತಲುಪಿದೀವಿ. ಮನಸ್ಸು ನಿಶ್ಚಲವಾಗಿ ಎಲ್ಲಾ ಆಧಾರಗಳನ್ನು ಕೈಬಿಟ್ಟ ಮೇಲೆ ಸಾಧಕನಿಗೆ ಆಗುವ ಆ ಅಂತಿಮ ಅನುಭವಾದ್ರೂ ಏನು? ಆ ಸ್ಥಿತಿಯನ್ನ ಹೇಗೆ ವರ್ಣಿಸಲಾಗಿದೆ ಅಂತ ನೋಡೋಣ ಬನ್ನಿ. ಈ ಅಂತಿಮ ಸ್ಥಿತಿಯನ್ನ ನಾನೇ ಅನ್ನೋ ಘೋಷಣೆಗಳ ಮೂಲಕ ವಿವರಿಸಲಾಗಿದೆ. ಮೊದಲನೆಯದ್ದು ಸಂಪೂರ್ಣ ಅನಾಸಕ್ತಿಯ ಸ್ಥಿತಿ. ನಾನು ಒಬ್ಬನೇ ಇದ್ದೇನೆ, ಯಾರೂ ನನಗೆ ಸೇರಿದವರಲ್ಲ, ನಾನು ಯಾರಿಗೂ ಸೇರಿದವನಲ್ಲ. ಇದು ಎಲ್ಲ ಸಂಬಂಧಗಳ, ಎಲ್ಲ ಗುರುತುಗಳ ಬಂಧನದಿಂದ ಸಿಕ್ಕ ಸಂಪೂರ್ಣ ಬಿಡುಗಡೆ. ಅನಾಸಕ್ತಿಯಿಂದ ಮುಂದಿನ ಹಂತಕ್ಕೆ ಈಗ ಬರೋದು ಒಂದು ಅತ್ಯಂತ ಶಕ್ತಿಯುತವಾದ ಘೋಷಣೆ. ನಾನೇ ಪರಬ್ರಹ್ಮ, ಬ್ರಹ್ಮಾಂಡದ ಒಡೆಯ ಮತ್ತು ಪ್ರಭು. ಇದು ಕೇವಲ ನಾನು ಯಾರಿಗೂ ಸೇರಿಲ್ಲ ಅನ್ನೋ ಸ್ಥಿತಿಯಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡವೇ ನಾನು ಅಂತ ಅರಿತುಕೊಳ್ಳುವ ಸ್ಥಿತಿ. ಮತ್ತು ಕೊನೆಯದಾಗಿ ಈ ಅನುಭವದ ಒಂದು ಸಂಪೂರ್ಣ ವಿವರಣೆ. ಇದು ಸಾಧಿಸಿದ ಆತ್ಮದ ಅತ್ಯಂತ ಗಹನವಾದ ಹೇಳಿಕೆ. ನಾನು ಪರಿಶುದ್ಧ ಅರಿವು, ನಿರ್ಮಲ, ಸಂಪೂರ್ಣವಾಗಿ ಮುಕ್ತ, ಶಾಶ್ವತವಾಗಿ ಎಲ್ಲೆಡೆ ಇರುವವನು. ನಾನು ಅಪರಿಮಿತ. ಇದು ಯಾವುದೇ ಮಿತಿಗಳಿಲ್ಲದ ಶುದ್ಧ ಪ್ರಜ್ಞೆ ಸ್ಥಿತಿ. ಈ ಮಾರ್ಗದಲ್ಲಿ ಶೂನ್ಯ ಅನ್ನೋ ಒಂದು ಮುಖ್ಯವಾದ ಪರಿಕಲ್ಪನೆ ಬರುತ್ತೆ. ಆದ್ರೆ ಇಲ್ಲಿ ಶೂನ್ಯ ಅಂದ್ರೆ ಖಾಲಿತನ ಅಥವಾ ಏನೂ ಇಲ್ದಿರೋದು ಅಂತ ಖಂಡಿತ ಅಲ್ಲ. ಇದು ಮನಸ್ಸಿನ ಸಂಪೂರ್ಣ ನಿಶ್ಚಲ ಸ್ಥಿತಿ. ಅಂದ್ರೆ ಆಲೋಚನೆಗಳು ಇಲ್ದಿದ್ರೂ ತನ್ನ ಇರುವಿಕೆಯ ಶುದ್ಧ ಅರಿವು ಮಾತ್ರ ಇರುವಂಥ ಒಂದು ಪೂರ್ಣತೆಯ ಸ್ಥಿತಿ. ಹಾಗಾದ್ರೆ ಈ ಆಳವಾದ ಜ್ಞಾನದ ಪಯಣವನ್ನ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಪ್ರಶ್ನೆ ನಮಗೆಲ್ಲರಿಗೂ ಅನ್ವಯಿಸುತ್ತೆ. ದೇವಿಕಾಲೋತ್ತರಂನ ಮಾರ್ಗವು ಎಲ್ಲವನ್ನೂ, ಎಲ್ಲಾ ಆಚರಣೆಗಳನ್ನ, ಎಲ್ಲಾ ಆಧಾರಗಳನ್ನ ಬಿಟ್ಟುಬಿಡೋದೇ ಆಗಿದ್ರೆ, ಹಾಗಾದ್ರೆ ನಾವು ನಮ್ಮ ಜೀವನದಲ್ಲಿ ಇನ್ನೂ ಯಾವ ಆಧಾರಗಳನ್ನ ಬಿಗಿಯಾಗಿ ಹಿಡಿದುಕೊಂಡಿದ್ದೇವೆ? ಇದರ ಬಗ್ಗೆ ಯೋಚಿಸಿ. ನಮಸ್ಕಾರ.